ಮಾರಕಾಸ್ತ್ರದಿಂದ ಕೊಚ್ಚಿ ವೃದ್ಧೆಯ ಬರ್ಬರ ಹತ್ಯೆ ಮಾಡಲಾಗಿದೆ. ಬಂಗಾರದ ಬೆಲೆ ಗಗನಕ್ಕೆ ಏರುತ್ತಿದ್ದಂತೆ ಚಿನ್ನಕ್ಕಾಗಿ ದರೋಡೆ ಕೊಲೆ ಪ್ರಕರಣಗಳು ಕೂಡ ಹೆಚ್ಚಿಗೆ ಆಗ್ತಾನೇ ಇದೆ. ಮಾರಕಾಸ್ತ್ರದಿಂದ ಕೊಚ್ಚಿ ವೃದ್ಧೆಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. 70 ವರ್ಷ ವಯಸ್ಸಿನ ಶೋಭಾ ಕೊಲೆಯಾಗಿರುವ ವೃದ್ಧೆಯಾಗಿದ್ದು, ವೃದ್ಧೆ ಶೋಭಾ ಹಾಗೂ ಅವರ ಅನಾರೋಗ್ಯ ಪೀಡಿತ ಪತಿ ಇಬ್ಬರೇ ನೆಲಮಂಗಲ ಟೌನ್ ಪೇಟೆ ಬೀದಿಯಲ್ಲಿರುವ ತಮ್ಮದೇ ಮನೆಯಲ್ಲಿ ವಾಸವಾಗಿದ್ರು. ನಿನ್ನೆ ಸಂಜೆ ಮನೆಗೆ ನುಗ್ಗಿದ್ದ ಹಂತಕ ವೃದ್ಧ ಮಹಿಳೆಯ ತಲೆಗೆ ಹೊಡೆದು ಕತ್ತು ಸೀಳಿ ಕೊಲೆ ಮಾಡಿದ್ದು, ಆಕೆಯ ಮೈಮೇಲಿದ್ದ ಚಿನ್ನಾಭರಣ ದೋಚಿ ಹಂತಕ ಪರಾರಿಯಾಗಿದ್ದಾನೆ. ವೃದ್ಧ ಪತಿ ಪತ್ನಿ ಇಬ್ಬರು ಮನೆಯಲ್ಲಿದ್ದಾಗ ಈ ಆಘಾತಕಾರಿ ಘಟನೆ ನಡೆದಿದೆ. ಪತಿ ರಂಗನಾಥ್ ವೀಲ್ ಚೇರ್ ನಲ್ಲಿ ಕುಳಿತಿದ್ರು. ಎದ್ದೇಳುವ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ನೆಲಮಂಗಲ ಟೌನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮೇಲ್ನೋಟಕ್ಕೆ ಮನೆಗೆ ನುಗ್ಗಿ ಚಿನ್ನಾಭರಣ ದೋಚಲು ಕೊಲೆ ಮಾಡಿದ್ದಾನೆ ಎಂದು ಶಂಕಿಸಲಾಗಿದ್ದು, ಹತ್ಯೆಗೈದ ದುಷ್ಕರ್ಮಿಗಳ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ.